ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಲಸಿನಕಾಯಿ ಕೈಮಾ ಉಂಡೆ ಮಾಡೋಣ ಬನ್ನಿ. ಮಟನ್ಗಿಂತ ಇನ್ನೂ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕೈಮಾ ಉಂಡೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಹಲಸಿನಕಾಯಿನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ದಪ್ಪದು ಈ ಥರ ಕಟ್ ಮಾಡಿಕೊಂಡು ನೋಡಿ, ಈ ಥರ ಇದೆ ಹಲಸಿನಕಾಯಿ. ಎಳೆಯದು ಹಲಸಿನಕಾಯಿ ತೊಗೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಸಾಂಬಾರು ಮಾಡಿದರೆ. ಈ ಚಿಕ್ಕ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದೆರಡು ಸೀಟಿ ಒರೆಸಿ ಸಾಕು. ಆಮೇಲೆ ಜಾರ್ಗೆ ಕಡಲೆನ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಕಡಲೆ ಪುಡಿ ಅದಕ್ಕೆ ಉಂಡೆಗಳು ಒಡೆದೋಗ್ದಂಗೆ ಕಡಲೆ ಪುಡಿ ಬೇಕು. ಅದಕ್ಕೋಸ್ಕರ ಆಮೇಲೆ ಬೇಕಾದ್ರೆ ಪೌಡ್ರ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಗ್ರೈಂಡಿಗೆ. ಇದು ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಹಿಂಗೆ ಪೌಡರ್ ಆಗಿದೆ. ಪೌಡರ್ ಸೈಡ್ಗೆ ತಿಟ್ಕೊಳ್ಳೋಣ. ಇವಾಗ ಸಾಂಬಾರು ಮಾಡೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ, ಕೊತ್ತಂಬರಿ ಮತ್ತು ಪುದೀನ, ಇದು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟು ಹಾಕ್ಕೊಳ್ಳಿ. ದಪ್ಪದು ಒಂದು 4 ಎಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ದಪ್ಪದು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಳ್ಳೋದಕ್ಕೆ ತೊಗೊಳ್ಳೋಣ. ಎಲ್ಲನೂ ಒಟ್ಟಿಗೆ ರುಬ್ಕೊಳ್ಳೋಣ. ತುಂಬ ಅಂದರೆ ಇದು ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಮಟನ್ ಕೈಮಾ ಯಾವ ಥರ ಇರುತ್ತೆ ಅದೇ ಥರ ಬರುತ್ತೆ. ನೀವು ಒಂದು ಸರಿ ಫ್ರೆಶ್ ಆಗಿರೋ ಹಲಸಿನಕಾಯಿನ ತೊಗೊಂಡು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಇವಾಗ ಹಲಸಿನಕಾಯಿ ಸೀಸನ್ ಬಂದಿದೆ, ತುಂಬ ಚೆನ್ನಾಗಿ ಸಿಗುತ್ತೆ ಎಳೆದು. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು. 2 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಸಾಂಬಾರು ಪೌಡರ್ ಇದು, ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡರು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಸಾಂಬಾರಿಗೆ ನುಣ್ಣಗೆ ರುಬ್ಕೊಂಬಿಡಿ. ಜಾಸ್ತಿ ತರಿ ಮಾಡೋಕ್ಕೆ ಹೋಗಬೇಡಿ. ನುಣ್ಣಗೆ ಚೆನ್ನಾಗಿ ರುಬ್ಕೊಂಬಿಟ್ಟು ಆಮೇಲೆ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ. ಪಾತ್ರೆ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು ಎಣ್ಣೆಲಿ. ಡೈರೆಕ್ಟ್ ಹಂಗೆ ಹಾಕ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಎಲ್ಲ, ಶುಂಠಿ ಎಲ್ಲ ಅದಕ್ಕೆ ಹಾಕಿರೋದ್ರಿಂದ ಬೇರೆ ಈರುಳ್ಳಿ ಏನು ಬೇಡ. ಇದನ್ನೇ ಇದರಲ್ಲೇ ಮಸಾಲ ಇದರಲ್ಲೇ ಫ್ರೈ ಆಗುತ್ತೆ. ಇದು ಒಂಥರ ಸೇರುವ ಥರ ಫಸ್ಟು ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಕೈಮಾ ಉಂಡೆ ಹಾಕೋಣ. ಚೆನ್ನಾಗಿದು ಮಸಾಲ ಎಲ್ಲ ಫ್ರೈ ಆಗಲಿ. ನೋಡಿ, 1-2 ನಿಮಿಷ ಹಾಗೆ ಮುಚ್ಚಿಬಿಡೋಣ. ಇವಾಗ ಇದು ಮಟನ್ ಮಸಾಲೆ ತೊಗೊಂಡಿದ್ದೀನಿ. ಮಟನ್ ಮಸಾಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು 2 ಸ್ಪೂನಷ್ಟು ಮಟನ್ ಮಸಾಲೆ ತೊಗೊಂಡಿದ್ದೀನಿ. ಮಟನ್ ಮಸಾಲೆನೂ ಕೂಡ ಸಾಂಬಾರು ಒಳಗೆ ಹಾಕ್ಕೊಳ್ಳೋಣ. ಅದೇ ಗ್ರೇವಿ ಒಳಗೆ ಹಾಕ್ಕೊಬಿಡೋಣ ಇವಾಗಲೇ. ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸರಿ ಟ್ರೈ ಮಾಡಿ ಮನೇಲಿ. ಆವಾಗವಾಗ ಏನಾದ್ರು ಮಟನ್ ತರೋಕ್ಕಾಗಲ್ಲ, ಚಿಕನ್ ತರೋಕ್ಕಾಗಲ್ಲ ಅಂದರೆ ಈ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ಅದು ರೆಡಿ ಆಗ್ತಾಯಿದೆ. ಸಾಂಬಾರು ಕುದಿಯೋಕೆ ಇಡೋಣ. ಈ ಕಡೆ ಹಲಸಿನಕಾಯಿ ನಾನು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, 2 ವಿಸಲ್ ಮಾಡಿದ್ದೀನಿ. ಬೆಂದಿದೆ ನೋಡಿ, ಇದು ಚೆನ್ನಾಗೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಹಲಸಿನಕಾಯಿ. ಇವಾಗ ಇದನ್ನು ಸಪ್ರೇಟ್ ನೀರು ತೊಗೊಬಿಟ್ಟು ಸಪ್ರೇಟ್ ತೊಗೊಳ್ಳೋಣ. ತಣ್ಣಗಾಗಲಿ ಸ್ವಲ್ಪ. ನೀರೆಲ್ಲ ಸೋಸ್ಕೊಂಬಿಡಿ. ನೀರೆಲ್ಲ ತೆಗೆದು ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ ಅದು ಸೈಡ್ಗೆ. ಮತ್ತು ಮಿಕ್ಸಿ ಜಾರಿಗೆ ಕೈಮಾ ಉಂಡೆ ಮಾಡೋದಕ್ಕೆ ಇಲ್ಲಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, 1 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚಷ್ಟು, ಆಮೇಲೆ 1-2 ಬೆಳ್ಳುಳ್ಳಿ, ದಪ್ಪದ ಬೆಳ್ಳುಳ್ಳಿ 2 ಇಕ್ಕಲು ತೊಗೊಂಡಿದ್ದೀನಿ. 2-3 ಹಾಕ್ಕೊಳ್ಳಿ, ಏನು ಬೇಡ, ಸಾಂಬಾರಿಗೂ ನಾವು ಹಾಕಿದ್ದೀವಿ. ಇವಾಗ ಇದು ಮಸಾಲ, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಇದಕ್ಕೆ ರುಬ್ಕೊಳ್ಳೋಣ. ಕಾಳು ಮೆಣಸಿನ ಪುಡಿ ಸ್ವಲ್ಪ ಎಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಗ್ರೈಂಡಿಗೆ. ಇದನ್ನು ರುಬ್ಕೊಂಬಿಟ್ಟು ಸೈಡ್ಗೆ ತಿಟ್ಕೊಳ್ಳೋಣ. ಇವಾಗ ಸಾಂಬಾರು ಇಲ್ಲಿ ರೆಡಿಯಾಗಿದೆ. ಸಾಂಬಾರು ಕುದಿಯೋಕೆ ಇಟ್ಟಿದ್ದಲ್ವ, ನೋಡಿ ಚೆನ್ನಾಗಿ ಅದು ಕುದ್ದಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ.
ನಿಮಗೆ ಎಷ್ಟು ಸ್ವಲ್ಪ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ. ಇವಾಗ ನಾನು ಇಲ್ಲೊಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಕೈಮಾ ಎಲ್ಲ ಹಾಕಿದ ಮೇಲೆ. ಇನ್ನು ಸ್ವಲ್ಪ ಕುದಿಲಿ ಇದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಹಲಸಿನಕಾಯಿಗೂ ಉಪ್ಪು ಹಾಕಿದ್ದೀವಿ, ಇದಕ್ಕೂ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ಸಾಂಬಾರು ಇಷ್ಟು ಗಟ್ಟಿಗಿದೆ. ಬೇಕಾದ್ರೆ ಇನ್ನೊಂಚೂರು ನೀರು ಹಾಕ್ಕೋಬೋದು, ಆಮೇಲೆ ಗಟ್ಟಿಗಾಗತ್ತೆ. ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇವಾಗ ಜಾರನ್ನು ತೊಗೊಂಡು ಜಾರಳಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಹಿಂಗೆ ದಪ್ಪದಾಗಿ ನೋಡಿ, ಮಟನ್ ಥರನೇ ಕಾಣಿಸ್ತೈತೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸರಿ ನೀವು ಟೇಸ್ಟ್ ಮಾಡಿ. ರುಬ್ಕೊಂಡಿದ್ದಾಯಿತು. ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಗೆಲ್ಲ ತೊಗೊಂಡು ಅದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿದ್ವಲ್ಲ, ರುಬ್ಕೊಂಡಿದ್ವಲ್ಲ, ಅದು ಮಸಾಲೆನೂ ಇದಕ್ಕೆ ಹಾಕೊಂಡ್ಬಿಡೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಹಿಂಗೆ ಅದು ಆಲ್ರೆಡಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ಮಸಾಲೆ ಕೂಡ ಅದ್ರೊಳಗೆ ಹಾಕೊಳ್ಳೋಣ. ಕಟ್ ಮಾಡಿಕೊಂಡ್ರೆ ಅದರೊಳಗೆ ಸಾಂಬಾರೊಳಗೆ ಬೇಯಲ್ಲ ಅಂತ ನಾನು ರುಬ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು. ಕಡಲೆ ಹಿಟ್ಟು ಹಾಕಿದ್ರೆ ಉಂಡೆಗಳು ಒಡೆಯಲ್ಲ, ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅಂತ ಕಡಲೆ ಹಿಟ್ಟು ಮಿಕ್ಸ್ ಮಾಡೋದಷ್ಟೇ. ನೀವು ಮಟನ್ಗಾಗಲಿ ಯಾವುದಕ್ಕಾಗಲಿ ಕಡಲೆ ಹಿಟ್ಟು ಹಾಕಲೇಬೇಕಲ್ವ. ಇದು ಹಾಗೇ ಸಾಂಬಾರೊಳಗೆ ಒಡೆದೋಗ್ಬಿಡುತ್ತೆ. ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಉಪ್ಪು ಹಾಕಿದ್ದೆ, ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕಿಲ್ಲ. ಎಲ್ಲ ಮಸಾಲೆ ಹಂಗೆ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಈಗ ಉಂಡೆಗಳನ್ನಾಗಿ ಒಂದೊಂದೇ ಉಂಡೆಯಾಗಿ ಮಾಡಿಟ್ಕೊಳ್ಳೋಣ. ಇಲ್ಲಿ ಒಂದು 10 ಉಂಡೆ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಮಟನ್ ಕೈಮಾ ಯಾವ ಥರ ಇರುತ್ತೆ ಅದೇ ಥರ ಕಾಣಿಸ್ತಾ ಇದೆ. ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಸಾಂಬಾರು ಕುದ್ದಿದ್ದೆಲ್ಲ ಸಾಂಬಾರೊಳಗೆ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ ಯಾವಾಗಲೂ ತಿರ್ಗಿಸೋಕೆ ಹೋಗಬೇಡಿ, ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಎಲ್ಲ ಉಂಡೆಗಳನ್ನೂ ಹಂಗೆ ಹಾಕ್ಕೊಳ್ಳೋಣ ಸೈಡಿಗೆ. ಒಂದು 5 ನಿಮಿಷ ಕುದ್ರೆ ಸಾಕು. ಅದು ಮಸಾಲೆ ಎಲ್ಲ ಅದರೊಳಗಡೆ ಬೆಂದರೆ ಸ್ಲಿಮ್ಮಲ್ಲಿ ಇಟ್ಟು ಒಂದು 5-10 ನಿಮಿಷ ಕುದ್ಸೋಕೆ ಬಿಡಿ. ನೋಡಿ ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಜಾಸ್ತಿ ತಿರ್ಗ್ಸೋಕೋಬೇಡಿ. ನೋಡಿ ಗಟ್ಟಿ ಆಯಿತು ಸಾಂಬಾರು. ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಗೊಜ್ಜು ಥರ ಆಗೋಯ್ತು. ಆದರೂ ಮುದ್ದೆಗೆ, ಚಪಾತಿಗೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸಖತ್ತಾಗಿದೆ ಅಲ್ಲ? ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.